ಅಯ್ಯೋ ದೇವ್ರೆ, ಆಮೇಲೇನು, ಇವಾಗ ಪಾಪ ಸಮಾಧಾನ ಮಾಡಿಕೊಂಡು ತಲೆ ಒರೆಸ್ಕೋತಾ ಇದ್ದಾಳೆ. ಹೆಣ್ಮಕ್ಳು ಬೆಳೆದಿರೋ ಮನೆ ಅಲ್ವಾ ಪಾರು, ಅವಳಿಗೆ ಏನೇನು ಬೇಕೋ ಎಲ್ಲ ಸಿಕ್ತು. ಈ ಗಂಡ್ಮಕ್ಳನ್ನ ನಂಬ್ಕೊಂಡಿದ್ರೆ ಕಷ್ಟ. ಅಮ್ಮ, ರತ್ನಂಗೆ ಒಂಚೂರು ಫೋನ್ ಕೊಡ್ತೀಯಾ? ಮಾತಾಡಬೇಕು. ಹಾಂ, ಹೇಳದ್ಕೆ. ರತ್ನ, ನನಗೊಂದು ಕಾಲ್ ಮಾಡೋದಲ್ವಾ? ಇಲ್ಲ ಅದಕ್ಕೆ ಇವಾಗ ಹೇಳೋದಕ್ಕೆ ಸುಲಭ, ಆದರೆ ಆ ಪರಿಸ್ಥಿತಿಲಿ ನನಗೇನು ಮಾಡಬೇಕು ಅಂತಲೇ ತೋಚಲಿಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ನಾನು ಒಂದು ಹೆಣ್ಣು, ಅದರಲ್ಲೂ ಡಾಕ್ಟರು, ನನಗೆಲ್ಲ ಅರ್ಥ ಆಗುತ್ತೆ ರತ್ನ. ಆದರೆ ಈ ಹಳ್ಳಿಲಿ ಜನ ಅದನ್ನು ನೋಡೋ ರೀತಿನೇ ಬೇರೆ, ಅದಕ್ಕೆ ನಂಗೆ ಭಯ ಆಗೋಯ್ತು. ಈಗ ಹೇಗಿದೆಯಾ? ಎಲ್ಲ ಓಕೆನಾ? ಹಾಂ ಅದಕ್ಕೆ ಇವಾಗೆಲ್ಲ ಓಕೆ. ಅತ್ತೆನೇ ಕಷಾಯನೂ ಮಾಡಿಕೊಟ್ರು, ಇವಾಗೇನಿಲ್ಲ, ಆರಾಮಾಗಿದ್ದೀನಿ. ವೆರಿ ಗುಡ್. ಆದರೆ ಅದಕ್ಕೆ ಪ್ಲೀಸ್ ಈ ವಿಷಯ ಅಣ್ಣಂಗೆ ಹೇಳಬೇಡ. ಅವ್ನು ಹೇಳಿದರೆ ತುಂಬ ಭಯ ಬಿದ್ದುಬಿಡ್ತಾನೆ. ನಾನು ಅದನ್ನೇ ಹೇಳೋಣ ಅಂತಿದ್ದೆ ರತ್ನ, ಅಷ್ಟರಲ್ಲಿ ನೀನು ಹೇಳಿದೆ. ಇಲ್ಲ ಇಲ್ಲ, ನಾನೇನು ಹೇಳಲ್ಲ. ಈಗೇನು ನೀನು ಮನೆಗೆ ಹೊರಟ್ಯಾ? ಇಲ್ಲ ಅದಕ್ಕೆ ತಲೆ ಮುಣಗಿಸ್ಕೊತಾ ಇದ್ದೀನಿ, ಇನ್ನೇನು ಬಂದುಬಿಡ್ತೀನಿ. ಹಾಂ ರತ್ನ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಅದು ನಾಳೆ ನನಗೆ ಸೆಂಟ್ರಲ್ ಜೈಲಲ್ಲಿ ಮೆಡಿಕಲ್ ಕ್ಯಾಂಪ್ ಇದೆ, ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಕೆಲವು ಐಟಮ್ಸ್ಗಳು ಬೇಕಿತ್ತು. ಬರುವಾಗ ತೊಗೊಂಡು ಬರ್ತೀಯಾ? ಪೇಷಂಟನ್ನ ಎತ್ತಾಕೊಂಬ ಅಂದರೆ ಕಷ್ಟ. ಇಲ್ಲ ಇಲ್ಲ, ಪೇಷಂಟ್ನ ಟ್ರೀಟ್ ಮಾಡೋದಕ್ಕೆ ಹ್ಯಾಂಡ್ ಗ್ಲೌಸ್ ಮತ್ತು ಸ್ಯಾನಿಟೈಸರ್ಸ್ ಬೇಕಿತ್ತು. ಅಲ್ಲೂ ಇರುತ್ತೆ, ಬಟ್ ನಾನು ಪರ್ಸ್ನಲಾಗಿ ಕ್ಯಾರಿ ಮಾಡೋಣ ಅಂತ. ಸರಿ ಅದಕ್ಕೆ ನಾನು ತಂದುಕೊಡ್ತೀನಿ. ಬಾಯ್, ಹುಷಾರಾಗಿ ಬಾ. ಸರಿ. ಅಪ್ಪ, ಸರಿಯಾದ ಸಮಯಕ್ಕೆ ನಮ್ಮ ಮನೆ ಹತ್ತಿರದಲ್ಲೇ ಇತ್ತಲ್ಲ, ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ಪಾಪ ರತ್ನ ಅದೇನೇನು ಕಷ್ಟಪಡಬೇಕಿತ್ತು ಏನೋ. ಪಾ, ದೇವ್ರ ದೊಡ್ಡವನು. ಚಿಕ್ಕತ್ತೆ, ನೀವ್ಯಾಕೆ ಡಲ್ ಆಗಿದ್ದೀರಾ? ಅಲ್ಲ, ನಾನು ಆರಾಮಾಗಿದ್ದೀನಿ, ನೀವೇನೂ ಯೋಚನೆ ಮಾಡಬೇಡಿ. ಹಾಗೇನಿಲ್ಲಮ್ಮ, ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಯಾವಾಗ ನೋಡಿದ್ರು ಸುಮ್ಮನೆ ಇರ್ತಾಳೆ, ಚೂರು ಲವಲವಿಕೆನೇ ಇಲ್ಲ. ಯಾಕತ್ತೆ, ಏನಾಯ್ತು? ಏನಾದರೂ ಬೇಕಿತ್ತಾ? ಅಣ್ಣನ ಕರೆಸ್ಲಾ? ಅವನ ಹತ್ರ ಹೇಳ್ತೀರಾ? ಅಯ್ಯೋ, ಅದೆಲ್ಲ ಏನು ಬೇಡ ಕಂದ, ದೇವ್ರ ದೊಡ್ಡವನು. ಸರಿಯಾದ ಸಮಯಕ್ಕೆ ಮನೆ ಹತ್ರದಲ್ಲೇ ಇತ್ತಲ್ಲ, ಒಳ್ಳೇದಾಯ್ತು. ನಾನೇನು ಹೊರಡ್ತೀನಿ, ದಾರಿಲಿ ಹೋಗ್ತಾ ಅದಕ್ಕೆ ಹೇಳಿರೋ ಐಟಮ್ಸ್ ಬೇರೆ ತೊಗೊಳೋಕಿದೆಯಲ್ಲ, ನಾನಿನ್ನು ಬರ್ತೀನಿ. ಇರಮ್ಮ ರತ್ನ, ಆಟೋನ ಇಲ್ಲಿಗೆ ಕರೆಸ್ತೀನಿ. ಆಟೋ ಯಾಕಕ್ಕ? ಪರ್ಶುನೇ ಕರ್ಕೊಂಬಂದಿದ್ದಲ್ವಾ, ಅವನೇ ಬಿಡ್ತಾನೆ ಬಿಡು. ಬೇಡ ಸುಶೀಲಾ, ಆಟೋಗೆ ಹೇಳ್ತೀನಿ ಬಿಡು. ಅವ್ನಿಗೇನೋ ತೊಗೊಂಡು ಬಾ ಅಂತ ಅಂಗಡಿಗೆ ಕಳಿಸಿದ್ರೆ ಇನ್ನೂ ಬರಲೇ ಇಲ್ಲ ನೋಡು ಪುಣ್ಯಾತ್ಮ. ಅದಕ್ಕೆ ಹೇಳಿದ್ದು ಆಟೋನೇ ಕರೆಸ್ತೀನಿ ಅಂತ. ಅತ್ತೆ ಪರವಾಗಿಲ್ಲ ಬಿಡಿ, ನಾನು ಆಟೋದಲ್ಲೇ ಹೋಗ್ತೀನಿ. ಮನೇಲಿ ಏನು ನಡೀತೈತೆ? ಆ ಕಡೆ ಹೋದ್ರೆ ನಮ್ಮವ್ವ ಸಂಗಬುಲ್ಲ ಅಂತಾಳೆ, ಈ ಕಡೆ ಬಂದರೆ ಪಾರು ಅಕ್ಕ ಹೇಳಿದೆಲ್ಲ ನೆನ್ಪೈತೈತೆ. ಲೋ ಸೀನಾ, ನಿನ್ನ ಜೀವನದಲ್ಲಿರೋ ಸೀನಾನೇ ಚೇಂಜ್ ಆಯ್ತವನೆ. ಮಾತಾದೆ ಇವಾಗ. ಯಾವನೇ ಡುಬಾಕು? ನೀನೇ ಕಣೋ ತೆಪ್ರ. ಯಾವನೇ ತೆಪ್ರ? ಅಲ್ವೋ, ಕೇಳಿ ಕೇಳಿ ಕನ್ಫರ್ಮ್ ಮಾಡ್ಕೋತಿಯಲ್ಲ ಗುಬಾಲ್ಡು. ಇವಾಗ ಗುಬಾಲ್ಡು ಯಾರು ಅಂತ ಮಾತ್ರ ಕೇಳ್ಬಿಡಪ್ಪ. ನೀನೇ 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 ನೀನೇ. ಬೇಡ ಕಣೆ, ಹೇಳ್ತಾ ಇದ್ದೀನಿ. ನಂಗ್ ಬೇಕು ಕಣೋ. ನಿನ್ನಿಂದ ಹೆವಿ ಟಾರ್ಚರ್ ಅನ್ಭವಿಸ್ತಾ ಇದ್ದೀನಿ. ನನ್ ತಲೆ ಕೆಟ್ರೆ ಗೊತ್ತಲ್ವಾ ನಾನ್ ಏನ್ ಮಾಡ್ತೀನಿ ಅಂತ? ಗೊತ್ತಿಲ್ಲ, ಹೇಳು ಏನ್ ಮಾಡ್ತೀಯಾ? ಉಳ್ದ ಹಾಕ್ಬಿಡ್ತೀನಿ. ಅದೇ ಕೆಲ್ಸ ನಾನ್ ನಿನಗ್ ಮಾಡಿದ್ರೆ ಹೆಂಗಿರತ್ತೆ ಅಂತ ಗೊತ್ತಲ್ಲ. ಅಮ್ಮ ತಾಯಿ, ನೀನ್ ಆ ವಿಷಯನ ಕನ್ಸಲ್ಲೂ ಕಾಣ್ಬೇಡ. ನೀನ್ ತುಳಿದ್ರೆ ನಾನು ಆಗತ್ ಕಾಯಿ ಚಟ್ನಿ. ಅಲ್ಲ, ಇಷ್ಟೆಲ್ಲ ಭಯ ಇದ್ದು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಎಷ್ಟು ಕೊಬ್ಬಿರ್ಬೇಡ ನಿಂಗೆ. ನಡಿಯ ಈಗಲೇ ಹೋಗೋಣ. ಪಾರೋ ಕುಂತ ನಡಿ, ಬ್ಲಡ್ ಟೆಸ್ಟ್ ಮಾಡ್ಸೋಣ. ಯಾರು ಕೊಬ್ಬೈತೆ ಅಂತ ಗೊತ್ತಾಯ್ತದ. ನಡಿಯ. ಲೋ ಓತಿಕೇತ, ರಕ್ತದಲ್ಲಿರೋ ಕೊಬ್ಬನ್ನ ಹೆಂಗಾದ್ರೂ ಕರಗಿಸ್ಬೋದು, ಆದ್ರೆ ಕೊಬ್ಬು ನಿಂಗೆ ತಲೆಲಿದೆ. ಒಗೆಲೆ ಬುಲ್ಡೋಸರ್. ನೀನು ಹಳ್ಸೋಗಿರೋ ಸಾರು, ಹೊಗೆ ತಿಪ್ಪೆ ತೊಟ್ಟಿ. ನೀನು ಹಂದಿ ತಿನ್ಬಿಟ್ಟಿರೋ ರೊಟ್ಟಿ. ನೀನು ಕರ್ ತಕ್ಷಣ ಬರೋ ನಾಯಿ. ನೀನು ಗಾಯ ಆಗಿ ಕೀವು ತುಂಬಿಕೊಂಡಿರೋ ಬಾಯಿ. ನೀನು ಈರುಳ್ಳಿ ಮೂಟೆ. ನೀನು ಕೊಳ್ತೋಗಿರೋ ಮಾವಿನ ಬಾಟೆ. ತ್ಯಾಗದು ಬುಟ್ಟ ಅಂದ್ರೆ ಬಿಡೋಣ, ಬಿಡೋ. ಇಷ್ಟ ಹತ್ರ ಬಂದಿದ್ದಕ್ಕೆ ಹೆದರ್ಕೋತಿಯಲ್ಲೋ ಓತಿಕೇತ. ನೀನು ಬಾಯಿಗೆ ಮಣ್ಣಾಕ ಕಾಲ್ ತುಳಿತಿದೆ, ಹಿಂದೆ ಹೋಗಲೇ. ಅಯ್ಯೋ, ಸಾರಿ ಕಣೋ. ಅದು ಮಾವ ಹೇಳಿದ್ರು, ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಣ್ಣನ ಮನೆಗೆ ಹೋಗ್ಬೇಕಂತೆ. ಅಲ್ಲಿ ಮದ್ವೆ ಕೆಲಸ, ಮದ್ವೆ ಓಡಾಟ ಎಲ್ಲ ತುಂಬಾ ಇರತ್ತಂತೆ. ನನಗೆ ಅಲ್ಲೆಲ್ಲ ಬಂದಿರಕ್ಕಾಗಲ್ಲ. ಮತ್ತೆ ಮಾತಿಗೂ ಅಕ್ಕ ಬಾವಾ ಅಂತಿರ್ತೀಯ, ಅದೆಲ್ಲ ಸುಳ್ಳ? ಅದು ಲವ್ವಲ್ ಕರೀದು ಕಣೆ ಮೂಟೆ. ಅದ್ರಲ್ಲೂ ನಾನು ಅಲ್ಲಿಗೆ ಬಂದ್ರೆ ಈ ಮನೆ ಜಗಳ ಆಡೋತ್ರ ಆ ಮನೇಲಿ ಆಡಕ್ಕಾಗಲ್ಲ, ಅದಕ್ಕೆ ನಾನು ಬರಲ್ಲ.
ನೀನ್ ಅಲ್ಲಿ ಬಂದು ಜಗಳ ಮಾಡೋ. ನನ್ನ ಅಕ್ಕ ತಂಗಿರಲ್ಲ ಸೇರ್ಕೊಂಡು ನಿನ್ ಎದೆ ಮೇಲೆ ಕಾಲಿಟ್ಟು ಕರಳು ಬೋಟಿ ಕಲೀಜ ಎಲ್ಲ ತೆಗೀಲಿಲ್ಲ, ನನ್ನ ಹೆಸರು ಬದಲಾಯಿಸ್ಬಿಡ್ತೀನಿ. ಹೌದಾ? ಪೆನ್ನು ಪೇಪರ್ ಇಲ್ಲಿ ಮೂಟೆಯಿಂದ ಏನಂತ ಬದಲಾಯಿಸ್ಕತೆ ಮೂಟೆ? ಏಯ್ ಮುಚ್ಕೊಂಡು ಹೇಳಿದ ಕೆಲಸ ಮಾಡೋ. ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರ್ತೀನಿ, ಸುಮ್ನೆ ಬಾ ನನ್ ಜೊತೆ. ಮತ್ ನಿನ್ ಬಟ್ಟೆ? ಅದು ನನ್ನ ತವ್ರ ಮನೆ ಕಣೋ. ನನ್ನ ಅಕ್ಕ ತಂಗಿರ್ ಬಟ್ಟೆನೆ ನನ್ಗಾಗತ್ತೆ, ಸಾಕು ಹೋಗೋಣ ಬಾ. ಐ ಸಿ. ಆದ್ರೂ ನಿಂಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ಲಾ? ರಮ್ಯಾ, ರಾಣಿ, ರತ್ನ ಇವ್ರು 3 ಜನದ ಬಟ್ಟೆ ಸೇರ್ಸೋರಿದ್ರೆ ನಿನ್ ಬಟ್ಟೆ ಆಗದು, ಕರೆಕ್ಟಾ? ಇವಾಗ ಮತ್ತೆ ನಾನ್ ನಿನ್ ಕಾಲ್ನ ತುಳಿದ್ರೆ ನೋವಾಗ್ಬೋದೇನೋ, ಕರೆಕ್ಟಾ? ಕರೆಕ್ಟ್. ಸೀನಾ ಅವ್ರೆ ನೋಡು, ನೋವು ಶುರು ಆಯ್ತು. ಬಂದೆ ಕಣಪ್ಪಯ್ಯ. ನಮ್ಮಪ್ಪ ಏನೋ ಕರಿತಾವನೆ. ಏನಪ್ಪಯ್ಯ? ಅಪ್ಪ, ನನಗ್ ಗಾಡಿ ಓಡ್ಸಕ್ ಕೊಡ್ತಿದ್ಯಾ? ಓ ಮೈ ಮಾರಿಗುಡಿ, ಯು ಸಿ ಟು ಮೀ, ಮೈ ಫಾದರ್ ಇಸ್ ಗಿವಿಂಗ್ ಗಾಡಿ ಕೀಯಾ? ಐ ಓನ್ಲಿ ಟೆಲ್ಡ್ ಗಿಫ್ಟೆಡ್ ಆಫ್ ದ ಕೀ ಇನ್ ದ ಬುಲೆಟ್. ಓ, ಐ ರಿಯಲಿ ಆಫರ್ ಯು ದಿಸ್ ಶಿಟ್ ಯಾ. ಥ್ಯಾಂಕ್ಸ್ ಎಲ್ಲ ಆಟಡು. ಓಹೋ, ಮಗ ಸೊಸೆ ಇಬ್ರು ಇಂಗ್ಲಿಷ್ ಮಾತು. ಖುಷಿ, ಬಹಳ ಖುಷಿ ಆಯ್ತು. ಸೀನಾ ಅವ್ರೆ, ಮದುವೆಗೆ ಓಡಾಡೋದಕ್ಕೆ ಗಾಡಿ ಬೇಕು. ಮದುವೆ ಮುಗಿಯೋ ತನಕ ಕೀ ನಿಮ್ಮ ಹತ್ರನೇ ಇರ್ಲಿ. ಭಯ, ಮೊದಲನೇ ಸಲ ಗಾಡಿ ಕೀ ನೀನೇ ಕೊಡ್ತಿದ್ಯಾ ಕೇಳ್ದೇನೆ. ಹೆಂಗ್ ಮಾಡ್ತೀನಿ ನೋಡ್ತಾ ಇರೋ. ಮಾಡೋದು ಮಾಡ್ತೀಯಾ, ಹೊಸಿ ನೋಡ್ಕೊಂಡು ಕೆಲಸ ಮಾಡು, ಆಯ್ತಾ? ಏನ್ ಮದ್ವೆ ಹೆಣ್ಣು ಬಾರಿ ನಾಚ್ಕತಿದಿ? ಸುಮ್ಗಿರ ಮಂಜಿ, ನನ್ ಸುಮ್ನೆ ಕೂತ್ಕೊಂಡ್ರುವೆ ನಾಚ್ಕೋತಾಳೆ ಅಂತಾನೆ ಅಂತೀಯ. ನೀನ್ ಸುಮ್ನಿದ್ರು ನಾಚ್ಕೊಂಡಂಗೆ ಇರುತ್ತೆ, ಯಾಕಂದ್ರೆ ಮದ್ವೆ ಗಂಡ್ ಮುಖ ನಿನ್ ಕಣ್ಣಲ್ಲೇ ಕಾಣ್ತಿದೆ ಅಕ್ಕ. ಓ, ಇವಳು ಕಾಣಿಸ್ಬಿಡ್ತು, ಬಾರಿ ಸುಳ್ಳು ಹೇಳ್ತಾಳೆ. ಮಕ್ಳು ಸುಳ್ಳು ಹೇಳಲ್ಲ, ನೆನ್ಪಿರ್ಲಿ. ಹೌದಾ? ನಿನ್ನ ಯಾರು ಮಗು ಅಂದವರು ಒಳಗ್ ಕತ್ತೆ ಬೆಳ್ದಂಗ್ ಬೆಳ್ದಿದ್ಯಾ ನೋಡೆ ಮಂಜಿ. ತಪ್ಪೇನಿಲ್ಲ ಕಣಮ್ಮಿ, ಗುಂಡಮ್ಮನ್ ಮದ್ವೆ ಟೈಮಲ್ಲೂ ಹಿಂಗೆ ರೇಗಿಸ್ತಿದ್ದು. ಆದ್ರೂ ಅವಳು ಮದ್ವೆ ಟೈಮಲ್ಲಿ ರಶ್ಮಿ ಕೇಳೋದ್ ಪ್ರಶ್ನೆನೆ ಕೇಳ್ತಾವ್ನಿ. ಅವಳಿಗೂ ಮದ್ವೆ ಹುಡುಗ ಫೋನ್ ಮಾಡಿರ್ಲಿಲ್ಲ, ನಿನ್ಗೂ ಫೋನ್ ಮಾಡಿಲ್ಲ. ಏನ್ ಪ್ರಾಬ್ಲಮ್ಮು? ಸಾಕಾಗ್ಬಿಡಿ, ಸುಮ್ಕೆ ಹೇಳ್ದೆ ಅಷ್ಟೇ. ಆದ್ರೂ ಫೋನ್ ಮಾಡ್ಬೇಕಿತ್ತಲ್ವಾ? ನಂಬರ್ ಬೇರೆ ಇಸಿಟ್ಕೊಂಡವ್ರೆ. ಅವರು ದೊಡ್ಡ ಜನ, ಅವ್ರ ಫೋನ್ ಎಲ್ಲ ಮಾಡೋಕ್ಕಿಲ್ಲ, ಅವ್ರಿಗೆ ಕೆಲ್ಸಗಳು ಇರ್ತವೆ. ಯವ್ವ ತಾಯಿ, ಸುಮ್ಕೆ ಎಲ್ರೂ ನಂಬಕ್ ಹೋಗ್ಬಾರ್ದು. ಮದುವೆ ಆಗೋ ಹುಡುಗ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ತುದಿಗಾಲಲ್ಲೇ ನಿಂತಿರ್ತಾನೆ. ಆದ್ರೂ ನಮ್ಮ ಮಾಸ್ತಿ ಕೊಪ್ಲು ಹುಡುಗ ಇನ್ನೂ ಯಾಕೆ ಫೋನ್ ಮಾಡಿಲ್ಲ? ಅವ್ರು ಮಾಡಿಲ್ಲ ಅಂದ್ರೇನು, ನಾವೇ ಫೋನ್ ಮಾಡು ಬಾ. ಬ್ಯಾಡಕನೆ ಮಂಜಿ, ಸುಮ್ಕಿರೆ. ರಮ್ಯಾ ಬಸ್ ನೀನ ಹೇಳೆ. ನಾನಂತೂ ರೆಡಿ. ಅವಳೇ ರೆಡಿ ಇಲ್ಲ, ನೀನಂಗಮ್ಮಿ ರೆಡಿ ಇದ್ದಿ? ಮಾತಾಡ್ಬೇಕಿರೋದು ರಾಣಿ, ನೀನಲ್ಲ. ನಾನು ಹೇಳಿದ್ದು ಫೋನ್ ತಗೊಂಬರಕ್ ರೆಡಿ ಅಂತ. ಬಂದ್ಬಿಡ್ತಾರ ಅಲ್ಲಿಂದ ತಲೆ ತಿನ್ನಕ್ಕೆ. ಬ್ಯಾಡ ಕಣೆ, ಸುಮ್ಕಿರೆ. ಬ್ಯಾಡ ಕಣೆ, ನಿನ್ ತಮ್ಮಯ್ಯ ಅಂತೀನಿ ಕಣೆ. ತಗೊಂಬ ಬೇಗ ತಗೊಂಬ. ಮಂಜಿ ಬ್ಯಾಡ ಕಣೆ ಮಂಜಿ, ನಿನ್ ತಮ್ಮಯ್ಯ ಅಂತೀನಿ. ಏಯ್ ಸುಮ್ಕಿರಮ್ಮಿ, ಅವ್ರು ಹೋಗ್ಬೇಕಾರೆ ಹೀ ಅನ್ಕೊಂಡ್ ಟಾಟಾ ಮಾಡಕ್ಕಾಯ್ತದೆ, ಫೋನಲ್ಲಿ ಮಾತಾಡಕ್ಕಾಯ್ಕಿಲ್ವಾ? ಅದಲ್ದೆ ಅವರೇ ಫೋನಲ್ಲಿ ನಂಬರ್ನ ಫೀಡ್ ಮಾಡ್ಕೊಟ್ಟವ್ರೆ. ಅದ್ರ ಅರ್ಥ ನೀನೇ ಅವ್ರಿಗೆ ಫೋನ್ ಮಾಡ್ಬೇಕು ಅಂತ. ಮಂಗಿ ಸುಮ್ಕಿರು, ಲೌಡ್ ಸ್ಪೀಕರ್ ಇರ್ತೀನಿ. ಹಲೋ ಹಲೋ, ಯಾವ್ದು ಹುಡುಗಿ ಮಾತಾಡ್ತಾ ಇದ್ದಲ್ಲಮ್ಮಿ? ಹುಡುಗಿ ಅಲ್ಲ, ಪಾಪು ಇರ್ಬೇಕು, ಮಾತಾಡು. ಹಲೋ, ಯಾರು ಮಾತಾಡ್ತಿರೋದು? ನೀವೇ ಫೋನ್ ಮಾಡಿ ಯಾರು ಅಂತಿದ್ದೀರಲ್ಲ, ನೀವ್ಯಾರು? ಅದು ನಮ್ಗೆ ಮನುಗೌಡ್ರು ಬೇಕಿತ್ತು. ಚಿಕ್ಕಪ್ಪನಾ? ನಿಮ್ ಚಿಕ್ಕಪ್ಪನೇ ಬೇಕಿತ್ತು. ಚಿಕ್ಕಪ್ಪ ಇಲ್ಲೇ ಇದ್ದಾರೆ. ಚಿಕ್ಕಪ್ಪ, ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ನಮ್ ಚಿಕ್ಕಪ್ಪನ್ ಕೇಳ್ಕೊಂಡು ಇದೇ ಫಸ್ಟ್ ಟೈಮ್ ನಾನು ಫೋನ್ ಮಾಡಿರೋದು. ಥ್ಯಾಂಕ್ ಯು. ಮೊದಲನೇ ಸಲ ಫೋನ್ ಬಂದಿರೋದಾ?
ಅದು ಅದಕ್ಕೆ ಮಂಜಿ ಮನುಗೌಡ್ರಿಗೆ ಫೋನ್ ಹಾಕಿದ್ಲು ಆದ್ರೆ ಆ ಪಾಪು ಇದೇ ಮೊದಲನೇ ಸತಿ ಮನುಗೌಡ್ರಿಗೆ ಫೋನ್ ಬಂದಿರೋದು ಅಂತ ಹೇಳ್ತಿದ್ದಾಳೆ. ಅಣ್ಣ ಅದಕ್ಕೆ ಏನಿಲ್ಲ ನಾಟಿ ಕೋಳಿ ಮೊಟ್ಟೆ ಇಡಕ್ಕೆ ಒಂಚ್ ಹಾಕ್ದಂಗೆ ಆಡ್ತಾ ಇದೆಯಾ? ಅಣ್ಣ ನಿನ್ಗೆ ಯಾವಾಗಿದ್ರು ತಮಾಸೆನೆಯ. ಇಲ್ಲಿ ನೋಡಿಲಿ ಏನು ತಗೊಬಂದೀನಿ. ಸೋಮಾ, ನಿಂಗೆ ನಿಮ್ಮ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಕಣ್ಲಾ? ಹಾಂ, ಲೊಟ್ಟೆ ಪುಸ್ಕೆ. ನಾನು ಪಿರುತಿ ಏನಿದ್ರು ಪಾರ್ವತಿಗೆಯ. ಲೇ ಸೋಮ, ನಿನಗೆ ಒಡ ಹೊಡೆದವ್ರು ಪಿಕ್ಚರ್ ತೋರಿಸ್ಬೇಕಲ್ಲ. ಅಣ್ಣ ಅಂದ್ರೆ ಲವ್ವೇ ಇಲ್ಲ, ಸಹೋದರರ ಸವಾಲು ಆಡ್ದಂಗೆ ಆಡ್ತಾ ಇದೆಯಾ? ಆ ಲವೇ ಬೇರೆ, ಈ ಲವೇ ಬೇರೆ. ಇದು ನಿಂಗಲ್ಲ, ಹೇಳ್ತೀನಿ ಇರು. ಇದು ದಾರೆಗೆ, ಇದು ರಿಸೆಪ್ಷನ್ಗೆ, ಇದು ಮೆಹಂದಿಗೆ, ಇದು ಸಂಗೀತ ಶಾಸ್ತ್ರ ಅಂತಾರಲ್ಲ ಅದಕ್ಕೆ. ಆಮೇಲೆ ಈ ಶೇರ್ವಾನಿ ಹೊಲ್ಸ ಕೊಟ್ಟಿವ್ನಿ, ಕೊಲ್ಲಾಪುರದಿಂದ ಹೊಸ ಚಪ್ಪಲಿ ಇವತ್ತೈತೆ. ಓಮೇಗೌಡ, ಆ ಪೆದ್ನನ್ ಮಗಂಗೆ ಇಷ್ಟೆಲ್ಲ ಯಾಕೋ ತರಕೋದೆ? ಥುದು ಅದಕ್ಕೆ ಆ ಪೆದ್ದನ ಮಗನಿಗಲ್ಲ, ಇವೆಲ್ಲ ನನಗೆ. ನಿನಗ ಮದುವೆ ಆಯ್ತಿರೋದು ಅವನ ಕಲ. ಫಸ್ಟ್ ನೈಟಾಗಿ ಊದ್ಕಡ್ಡಿಗೇನಿಲ್ಲ ಕೆಲಸ. ನಮ್ದೇನಿದ್ರು ಹೊಗೆ ಹಾಕಿಸ್ತಿರಬೇಕು, ಸುಮ್ಮನಾಯ್ತಾ ಇರಬೇಕು. ಆಟಯ್ಯ ಅಣ್ಣೋ, ನೀನು ನನ್ನ ತಪ್ಪಾಗಿ ತಿಳ್ಕೊತಿದ್ಯಾ. ಇದೆಲ್ಲ ಯಾಕೆ ಹೇಳು? ಇದನ್ನೆಲ್ಲ ಹಾಕೊಂಡು ಮದುವೆನಾಗಿ ನಾನು ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ. ಯಾಕಂದರೆ ಮದುವೆಲಿ ನನ್ನ ಪಾರು ಒತ್ತಳೆ. ಅವಳ ಎದುರಿಗೆ ಈ ಬಟ್ಟೆ ಎಲ್ಲ ಹಾಕ್ಕೊಂಡು ಗಂಟೆಗೆ ಒಂದ್ಸರಿ ಬದಲಾಯಿಸ್ತಿರ್ತೀನಿ. ಆಗ ಅವಳನ್ನ ನೋಡಿ ಸೋಮ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತವನೆ, ಛೇ ಹೆಂಗಾರ ಮಾಡಿ ಆ ಶಿವನ ಬಿಟ್ಬಿಟ್ಟು ಸೋಮನ್ನೇ ಮದುವೆ ಆಗ್ಬೇಕು ನಾನು ಅಂತ ಜೊತೆಗಿರೋರಿಗೆಲ್ಲ ಹೇಳ್ಕೊಂಡು ಓಡಾಡಬೇಕು. ಸೋಮ, ಕೊಲ್ಲಾಪುರದಿಂದ ಚಪ್ಪಲಿ ಆರ್ಡರ್ ಕೊಟ್ಟಿನಿ, ಬರ್ತದೆ ಅಂತ ಹೇಳ್ದಲ್ಲ, ಒಂದ್ ಜೊತೆ ಎಕ್ಸ್ಟ್ರಾ ತರಿಸ್ಬಿಡ್ಲಾ? ಯಾವ ಸೈಜ್ ಅಂತ ಹೇಳೋಣ, ಅದನ್ನೇ ಆರ್ಡರ್ ಮಾಡುಮ, ಈಗಲೇ ಬರ್ತದೆ. ಅದ್ರಾಗ ಹೊಡಿಯಕ್ಕೆ ಸೈಜ್ ಹಾಕ್ಬೇಕಲ್ಲ. ಎಕ್ಕಡ ಕೊಡಬೇಕು ನಿನಗೆ. ಲೇ, ಸರಿಯಾಗಿ ನಾಲ್ಗೆ ಒಳಕ್ಕಿಲ್ಲ ನನ್ನ ಮಗನೇ, ನಿನಗೆ ಲವ್ ಬೇರೆ ಕೇಳು. ಅಣ್ಣ, ನೀನು ನನ್ನ ಪ್ರೀತಿ ಬಗ್ಗೆ ಹಂಗೆಲ್ಲ ಅನುಮಾನ ಪಡಬೇಡ. ಅಂದಂಗೆ ಈ ಸರಿ ರಿಸೆಪ್ಷನ್ಗೆ ಅಂತ ನಾನು ಡ್ಯಾನ್ಸ್ ಕಲ್ತೀವಿನಿ, ಮಾಡಿ ತೋರಿಸ್ತೀನಿ. ಪಾರೋ ಹೇಳ ಪಾರೋ ಪಾರೋ ಹೇ ಪಾರೋ ಹೇ ಪಾರೋ, ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳು, ಸುಮ್ಮನೆ ಹೇಳು ಬಾರೆ, ಸುಮ್ಮನೆ ಹೇಳು ಬಾರೆ. ಅಕ್ಕೆ ಹೆಂಗೈತೆ? ನಾನು ಬಾಯ್ ಬಿಟ್ಟು ಹೇಳಿದ್ರೆ ನೀನು ಹೊಂದ್ಕೊಳ್ತೀಯ ಅಂತ ಸುಮ್ಮನೆ ಇದ್ದೀನಿ. ಇಂದ್ರಿ, ಮೆಟ್ಟಲ್ಲ ಹೊಡಿತೀನಿ ಅಂತ ಹೇಳಿದ್ದೀನಿ, ಬೈಯೋದಕ್ಕೆ ಮೀನಾಮೇಶ ಅನಿಸ್ತಾ ಇದೆಯಾ? ಏಯ್, ಬೇಕೇ ಇಲ್ಲ ಇದೆಲ್ಲ ತಿರುಪೇಶ್ ಹೋಗಿ ನಿನಗೆ. ಓ, ಇದು ಸಾಕಾಗಿಲ್ವಾ ಅಣ್ಣ? ಇನ್ನೊಂದೈತೆ, ಹಾಡು ಕಲ್ತೀವನಿ. ಅದೇ ದೊಡ್ಡ ಸೈಜ್ದು ಹಾರ್ಮೋನಿಯಂ ಬರ್ತದಲ್ಲ, ಟಿಂಗ್ 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 ಅಂತ ಸೌಂಡ್ ಬರ್ತದಲ್ಲ, ಅದನ್ನ ತಪ್ಪ ಕೇಳಿವ್ನಿ. ಟಿಂಗ್ 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 ಅಂತ. ಏಯ್, ಅದು ಹಾರ್ಮೋನಿಯಂ ಅಲ್ಲಕ್ಕಲ್ಲ, ಪಿಯಾನೋ. ಪಿಯಾನೋ ಡಯಾನೋ ಬಟ್ನಲ್ಲಿ ಮುಟ್ಟಿದ್ರೆ ಬಾರಿಸ್ತಿರೋದೆ. ಪಾರ್ವತಿ ಬರ್ತಾಳೆ, ಎಲ್ರಿಗೂ ಜ್ಯೂಸ್ ಕೊಡ್ತಿರ್ತಾಳೆ, ನನ್ನನ್ನು ನೋಡ್ತಾಳೆ, ನಾನು ನೋಡ್ತೀನಿ, ಆಡಾಡ್ತೀನಿ. 108 ಜ್ಞಾನಪು ಎದೆಯಾಳದಿಂದ ಆಡಾಗಿ ಬಂತು ಆನಂದ. ಸೋಮ, ಅದು 108 ಅಲ್ಲ ಕಣೋ, 101. ಇಂದ್ರಿ, 108 ಅಂತ ಕರೆಕ್ಟಾಗಿ ಹೇಳ್ತವನಿ. 108 ಅಂದ್ರೆ ಏನು ಹೇಳು? ಆಂಬ್ಯುಲೆನ್ಸ್ ನಂಬರು. ಶಿವ ಬಂದು ತದಕದ ಮೇಲೆ ನಿನ್ನ ಎತ್ತಾಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಬರ್ಬೇಕಲ್ಲ, ಅದನ್ನೇ ಬೊಗಳ್ತಾವನೆ.
ನಾನು ಪ್ರೀತಿಗೆ ಸಪೋರ್ಟ್ ಮಾಡೋಕ್ಕಿಲ್ಲ ನೀವು ಅಜ್ಜಿ 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 ಕಲ ಅದು ಪಾರ್ವಲ್ಲ. ಇದು ಅಜ್ಜಿ ಪಾರ್ವತಿ ಸೋಮೇಗೌಡನ ಟ್ಯಾಲೆಂಟ್ ನೋಡಿ ಒಪ್ಕೋಬೇಕಲ್ಲ, ಅದಕ್ಕೆ ಮಾಡಿ ತೋರಿಸ್ತಿದ್ದೆ. ಏನ್ ನಾಗೇಗೌಡ ಇವ್ನ ಎಳ್ಕೊಂಡು ಹೋಗಿದ್ ನಾ ತಗೋಕ್ಲ. ಅಜ್ಜಿ ಎಕ್ಕಡ ಆರ್ಡರ್ ಕೊಟ್ಟವಲ್ಲ ಅದ್ರಾಗೆ ಚೆನ್ನಾಗಿ ಬಾರ್ಸು. ನಿನ್ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ. ಈ ಮನೆಗೋಸ್ಕರ ಅಣ್ಣ ಅದಕ್ಕೆ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ನೀನ್ ನೋಡಿ ಪಾರು 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 ಅಂತ ಸಾಯ್ತಾ ಇದ್ದಿಲ್ಲ. ನೀನ್ ಮೆಂಟ್ರಿ ಹೆಚ್ಚಿಗೆ ಬಿಡ್ಬೇಕು ತತ್ ನನ್ನ ಮಗನ್ ತಂದು. ಎಲ್ಲರೂ ಬೈತಿದ್ದೀರಲ್ವಾ, ಬೈರಿ. ಒಂದಲ್ಲ ಒಂದು ದಿನ ಪಾರ್ವತಿನ ಹಿತ್ತಲ ಬಾಗಿಲಿಂದ ಕರ್ಕೊಂಬರ್ಲಿಲ್ವಾ, ನನ್ನ ಹೆಸರು ಸೋಮಾನಿ ಅದ್ಲು. ಒಡ ಹುಡ್ದವನು ಪಾಲ್ ಕೊಡೋಣ ಅಂತ ಅನ್ಕಂಡೆ. ಈ ನನ್ನ ಮಗ ನೋಡಿದ್ರೆ ಪಾರು 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 ಅಂತ ಸಾಯ್ತವನೆ. ಹಣೆ ಬೇರೆ ಕೊನೆ ಯಾರು, ಮಣೆ ಆಗ್ತವನೆ. ಅನುಭವಿಸು. ಪಾರು, ಯಾಕೆ ಪಾರು, ಏನಾಯ್ತು? ಎಲ್ರು ಒಂಥರ ಇದ್ದೀರಾ? ಮಾವ, ಮನುಗೌಡ್ರಿಗೆ ಫೋನ್ ಮಾಡಿದ್ರು. ಆ ಪಾಪು ರಿಸೀವ್ ಮಾಡಿ ಅವ್ರ ಚಿಕ್ಕಪ್ಪಂಗಿದೆ ಮೊದಲನೇ ಸತಿ ಕಾಲ್ ಬಂದಿರೋದು ಅಂತ ಹೇಳಿದ್ರು. ನೀನೇ ಕೇಳು ಏನು ಅಂತ, ನಂಗೊಂಥರ ಭಯ ಆಯ್ತೈತೆ. ಇರೋ ಮಾವ, ಮಂಜಿ. ಪಾಪು, ನಿಜ ಹೇಳು, ನಿಮ್ಮ ಚಿಕ್ಕಪ್ಪಂಗೆ ಇದೇ ಮೊದಲನೇ ಸತಿ ಕಾಲ್ ಬಂದಿರೋದಾ? ಹಲೋ ಮಾವ, ಯಾರು ಮಾತಾಡ್ತಾನೆ ಇಲ್ಲ. ಹಲೋ ಹಲೋ ರಾಣಿಯವರೇ, ಹೇಗಿದ್ದೀರಾ? ಮನೋರೇ, ನಾನು ರಾಣಿಯವ್ರ ಅದಕ್ಕೆ ಪಾರ್ವತಿ ಮಾತಾಡ್ತಿರೋದು. ಓ ಹಾಯ್, ಹೌ ಆರ್ ಯು? ಮನೋರೇ, ನಾನೊಬ್ಳು ಮಾತ್ರ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿ ಆರಾಮಾಗಿದ್ದೀವಿ. ನಿಮ್ಮನ್ನೇನೋ ಕೇಳಬೇಕಿತ್ತು ಮನೋರೇ. ನಿಮಗೆ ಇದೇ ಮೊದಲನೇ ಸತಿ ಕಾಲ್ ಬರ್ತಿರೋದು ಅಂತ ಪಾಪು ಹೇಳ್ತು. ಅದಕ್ಕೆ ನಮಗೆಲ್ಲ ಸ್ವಲ್ಪ ಶಾಕ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ನನ್ನ ಹೆಂಡತಿಯವ್ರ ಮನೆ ಕಡೆಯಿಂದ ಬಂದಿರೋ ಮೊದಲನೇ ಕಾಲ್ ಇದು. ಅದಕ್ಕೆ ಪಾಪು ಹಂಗಂದಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಆ್ಯಂಡ್ ಇದು ನನ್ನ ಪರ್ಸ್ನಲ್ ನಂಬರು, ಯಾರಿಗೂ ಜಾಸ್ತಿ ಕೊಟ್ಟಿಲ್ಲ. ಓಹ್, ಗೊತ್ತಾಯ್ತು ಬಿಡಿ. ನೀವು ಮಾಡೋ ಕೆಲಸಕ್ಕೆ ಪ್ರೊಫೆಷ್ನಲ್ ನಂಬರು, ಪರ್ಸ್ನಲ್ ನಂಬರ್ ಅಂತ ಎರಡೆರಡು ನಂಬರ್ ಇಟ್ಕೊಂಡ್ರು ಕಮ್ಮಿನೇ. ಹಾಂ, ಪಾಪು ಯಾವಾಗಲೂ ನನ್ನ ಫೋನಲ್ಲಿ ಆಟ ಆಡ್ತಾ ಇರ್ತಾಳೆ. ನನ್ನ ಫೋನ್ನ ಮೊದಲು ರಿಸೀವ್ ಮಾಡೋದೇ ಅವಳು. ಸರಿ ಸರಿ, ರಾಣಿ ಮಾತಾಡಬೇಕು ಅಂತಿದ್ಲು, ಅವಳಿಗೆ ಫೋನ್ ಕೊಡ್ತೀನಿ. ಕೊಡಿ. ನಾನೇ ಮಾತಾಡ್ತೀನಿ. ನಾನೇ ಮಾತಾಡ್ತೀನಿ. ಅವ್ವ ಮಕ್ಕಳವ್ವ, ಒಂದು ಕ್ಷಣಕ್ಕೆ ನಂಗೆ ಜೀವನೇ ಓದಂಗಾಗಿತ್ತು. ಎಲ್ಲ ನೀನೇ ನೋಡ್ಬೇಕು ತಾಯಿ, ನೀನೇ ನೋಡ್ಕೋಬೇಕು. ಮಾವ, ನಮ್ಮನ್ನು ಕಾಪಾಡೋದಕ್ಕೆ ದೇವ್ರಿರುವಾಗ ಭಯ ಪಡೋ ಅಗತ್ಯನೇ ಇಲ್ಲ. ಆ ಹುಡುಗ ದೇವ್ರಂತವ್ರು. ಅಲೋ, ಸಂದಾಗಿದ್ದೀರಾ?
ಚೆನ್ನಾಗಿದ್ದೀನಿ. ನೀವು? ಹ್ಞೂ ನಾನು ಸಂದಾಗಿವ್ನಿ. ಅದು ಅವತ್ತು ಮನೆಗೆ ಬಂದಾಗ ತುಂಬ ಮಾತಾಡೋಕ್ಕಾಗಿಲ್ಲ ಅಲ್ವಾ? ಹ್ಞೂ, ನಾನು ಮಾತಾಡೋದು ಸ್ವಲ್ಪ ಕಮ್ಮಿನೇ. ಅಣ್ಣನೂ ಹಂಗೆ ಹೇಳ್ತಿದ್ದ, ತುಂಬ ಬುದ್ಧಿವಂತರಿಗೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಅಂತವ. ನೀವು ಹಂಗೆ ಅಂತ ನಂಗೆ ಗೊತ್ತೈತೆ. ಹಾಂ ಹಾಂ ಹೌದು. ಯಾಕೆ ನಾನು ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡ್ತಿದ್ದೀರಾ? ನಿಮಗೆ ಮಾತು ಕಮ್ಮಿ ನಾಚಿಕೆ ಜಾಸ್ತಿನಾ? ಅಲೋ ಅಲೋ, ಕೇಳಿಸ್ತೈತಾ? ಹಾಂ ಕೇಳಿಸ್ತಾ ಇದೆ. ಮತ್ತೆ ಮಾತಾಡ್ತಾನೆ ಇಲ್ಲ. ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ವಾ?